ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಶಾರ್ಟ್ ಕುರ್ತಿ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದನ್ನು ಶಾರ್ಟ್ ಕುರ್ತಿ ಅಂತಲೂ ಕರೀತಾರೆ, ಶಾರ್ಟ್ ಡ್ರೆಸ್ ಅಂತಲೂ ಕರೀತಾರೆ, ಕ್ಯಾಶುವಲ್ ವೇರ್ ಕುರ್ತಿ ಅಂತಲೂ ಕರೀತಾರೆ. ಈ ಥರ ಕುರ್ತಿ ತುಂಬಾ ಈಸಿ ಇರುತ್ತೆ. ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಕುರ್ತೀಸು ತುಂಬಾ ಮಾಡಿದ್ದೀನಿ, ಬಟ್ ಈ ಫ್ಯಾಬ್ರಿಕಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ, ಈ ಮೆಥಡಲ್ಲಿ ತೋರಿಸಿಲ್ಲ. ಇಲ್ಲಿ ನಾನು ಈ ಡ್ರೆಸ್ ಏನಿದೆ ಇದನ್ನು ತುಂಬ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ. ಜಸ್ಟ್ ನೆಕ್ ಪಾರ್ಟ್ ಮಾತ್ರ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಶೇಪ್ ಥರ ತೆಗ್ದಿದ್ದೀನಿ. ಅದು ಡಿಸೈನ್ ಪಾರ್ಟು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಕೂಡ ತೋರಿಸ್ತೀನಿ. ಈ ನೆಕ್ ಪಾರ್ಟು ಮತ್ತು ಸ್ಲೀವ್ಸು, ಕಂಪ್ಲೀಟ್ ಬಾಡಿ ಪಾರ್ಟು ಎಲ್ಲನೂ ಅಷ್ಟೇ ಕಂಪ್ಲೀಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಸ್ಟಿಚ್ ಮಾಡಿ ತೋರಿಸ್ತೀನಿ. ನನಗೆ ಕೆಲವರು ಕಮೆಂಟ್ ಮಾಡ್ತಾನೆ ಇದ್ದೀರಾ, ಓನ್ಲಿ ನೀವು ಕಟಿಂಗ್ ಮಾಡಿ ತೋರಿಸ್ತೀರಾ, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಿಲ್ಲ ಅಂತ. ಬಟ್ ತುಂಬಾ ಲಾಂಗ್ ಇರುತ್ತೆ, ಆ ಥರ ವಿಡಿಯೋಸ್ಗೆ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸೋದಕ್ಕಾಗಲ್ಲ. ಬಟ್ ಸ್ವಲ್ಪ ಕಮ್ಮಿ ಇರೋದಾದರೆ ಸ್ಟಿಚಿಂಗು ಕೂಡ ತೋರಿಸ್ಬೋದು. ಸ್ವಲ್ಪ ಡಿಸೈನ್ ಪಾರ್ಟು ಅದು ಕಷ್ಟ ಆಗೋದಾದರೆ ಸ್ಟಿಚಿಂಗು ಕೂಡ ಮಾಡಿ ತೋರಿಸ್ಬೋದು. ಸ್ವಲ್ಪ ಬೇಸಿಕ್ ಗೊತ್ತಿರುತ್ತೆ ಅಂತ ನಾನು ಈ ರೀತಿ ತೋರಿಸ್ತೀನಿ. ಬಟ್ ಈ ವಿಡಿಯೋಲಿ ಕಂಪ್ಲೀಟ್ ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ನಿಮಗೆ ಲೈಕ್ ಆಗುತ್ತೆ. ಇಲ್ಲಿ ನಾನು ಫ್ಯಾಬ್ರಿಕ್ಕು ಎಷ್ಟು ತೊಗೊಂಡಿದ್ದೀನಿ ಅಂತ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು 2.5 ಮೀಟರು ಅಕೋಬಾ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಅದು 23 ಇಂಚಸ್ಸು ಬಾಡಿ ಪಾರ್ಟ್ಗೆ ಲೈನಿಂಗ್ ತೊಗೊಂಡಿದ್ದೀನಿ, ಪಾಲಿಸ್ಟರ್ ಲೈನಿಂಗು. ಇಲ್ಲಿ ನಾನು ಈ ಲೈನಿಂಗ್ ಏನಿದೆ ಇದನ್ನು ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಕಂಪ್ಲೀಟ್ ಬಾಡಿ ಪಾರ್ಟು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಲೆಂತ್ 14.5 ಇಂಚಸ್ ತೊಗೊಂಡಿದ್ದೀನಿ ಆ್ಯಂಡ್ ವಿತ್ ಬಂದು 11.5 ಈ ರೀತಿ ತೊಗೊಂಡಿದ್ದೀನಿ. ಬಾಡಿ ಪಾರ್ಟ್ಗೆ ನಾನು ಇಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟ್ ಮೀಡಿಯಮ್ ಸೈಜ್ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ. ಶೋಲ್ಡರ್ ಲೆಂತು 6 ಇಂಚಸ್ಗೆ ಮಾರ್ಕ್ ಮಾಡಿದ್ದೆ. ಆರ್ಮ್ ವಾಲು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನೆಕ್ ಲೆಂತು 3.5 ಇಂಚಸ್ ಮಾರ್ಕ್ ಮಾಡಿದೆ ಆ್ಯಂಡ್ ಫ್ರಂಟ್ ನೆಕ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ಇಲ್ಲಿ ನಾನು ನೆಕ್ ಪಾರ್ಟು ಜಸ್ಟ್ ಈ ರೀತಿ ವಿ ನೆಕ್ ಥರ ಮಾರ್ಕಿಂಗ್ ಮಾಡಿದ್ದೀನಿ ಮತ್ತು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ವೇಸ್ಟ್ ಪಾರ್ಟ್ ಬಂದು 10.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಈ ರೀತಿ ನೀವು ಫಸ್ಟ್ ಬಾಡಿ ಪಾರ್ಟ್ ಏನಿದೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ನೆಕ್ ಪಾರ್ಟು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಿಂಪಲ್ ಆಗಿ ರೀತಿ ಯು ಶೇಪ್ ಥರ ನಾನು ಮಾರ್ಕ್ ಮಾಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಆಗುತ್ತೆ. ವಿ ಶೇಪ್ ಥರ ಮಾರ್ಕಿಂಗ್ ಮಾಡ್ಕೋಬೋದು, ಯು ಶೇಪ್ ಥರ ಕೂಡ ಮಾರ್ಕಿಂಗ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೋಬೋದು ನೆಕ್ ಪಾರ್ಟ್ ಮಾತ್ರ. ಆ ಥರ ನೀವು ಮಾರ್ಕ್ ಮಾಡಿಕೊಂಡು ಈ ಕಂಪ್ಲೀಟ್ ಬಾಡಿ ಪಾರ್ಟ್ ಏನಿದೆ ಸ್ಲೀವ್ ಪಾರ್ಟ್ ಆರ್ಮ್ ಶೇಪ್ದು ಅದನ್ನು ಕಟ್ ಮಾಡಿಕೊಂಡು ಎರಡೂ ಪಾರ್ಟ್ಸನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಬಂದು ನೆಕ್ ಲೆಂತು 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ ಆ್ಯಂಡ್ ಡೀಪು ಜಸ್ಟ್ 3 ಇಂಚಸ್ ಮಾತ್ರ ಇಟ್ಟಿದ್ದೀನಿ. ಡೀಪ್ ಜಾಸ್ತಿ ಏನು ಇಟ್ಟಿಲ್ಲ, ನಾರ್ಮಲಾಗಿ ಇಟ್ಟಿದ್ದೀನಿ. ಜಸ್ಟ್ ಈ ಥರ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡೂ ಅಷ್ಟೇ ನೆಕ್ ಪಾರ್ಟು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫ್ರಂಟ್ ಸೈಡು ನಾನು ಡಿಸೈನ್ ಪಾರ್ಟು ಫಸ್ಟಲ್ಲಿ ನಾನು ಮಾರ್ಕ್ ಮಾಡಿದ್ದೆ. ಸ್ವಲ್ಪ ಅದು ಚಿಕ್ಕದಾಗಿ ಕಟ್ ಮಾಡಿದ್ದೆ, ಮಾರ್ಕಿಂಗ್ ಮಾಡಿದ್ದೆ. ಅದು ಹೆಚ್ಚು ಕಮ್ಮಿ ಬರುತ್ತೆ ಅಂತ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಸೈಡ್ ಮಾತ್ರ ಒಂದು 1/2 ಇಂಚು ಆರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಫ್ರಂಟ್ ಪಾರ್ಟ್ ನೀಟಾಗಿ ಕಟ್ ಮಾಡಿದ್ದೀನಿ, ಡಿಸೈನ್ ಈ ಥರ ಬಂದಿದೆ ಆ್ಯಂಡ್ ಬ್ಯಾಕ್ ಸೈಡು ಕೂಡ ಕಟ್ ಮಾಡಿದ್ದೀನಿ. ಇಲ್ಲಿಗೆ ಬಾಡಿ ಪಾರ್ಟ್ ಏನಿದೆ ಅದು ಕಟಿಂಗ್ ಪಾರ್ಟು ರೆಡಿ ಆಯಿತು. ಜಸ್ಟ್ ಇವಾಗ ಮೇನ್ ಫ್ಯಾಬ್ರಿಕ್ ಇದು ಯಾವ ಥರ ಇರುತ್ತೋ ಅದೇ ಥರನೇ ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಈ ರೀತಿ ನಾನು ಫಸ್ಟಲ್ಲೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ವಿಡ್ತು ಕಮ್ಮಿನೇ ಬರುತ್ತೆ. ನಾನಿಲ್ಲಿ ಸೈಡಲ್ಲಿ ಮಾತ್ರ ಸ್ವಲ್ಪ ಲೈಟಾಗಿ ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಈ ರೀತಿ. ಇದನ್ನು ಕಟ್ ಮಾಡಿದಾಗ ನೋಡ್ಕೋಬೇಕು, ನಿಮ್ಗೆ ಹೆಚ್ಚು ಕಮ್ಮಿ ಬಂದರೆ ನಾರ್ಮಲಾಗಿ ಫ್ಯಾಬ್ರಿಕ್ ಇರತ್ತಲ್ಲ 2.5 ಮೀಟರು 3 ಮೀಟರ್ ಈ ರೀತಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ನೀವು ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಬಾಡಿ ಪಾರ್ಟು ಹೆಚ್ಚು ಕಮ್ಮಿ ಬರಲ್ಲ, ನೀಟಾಗಿ ಬರುತ್ತೆ. ನೋಡಿ, ನಾನು ಮೇನ್ ಫ್ಯಾಬ್ರಿಕ್ ಅದೇ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟು ಇಲ್ಲಿ ನಾನು ಒಂದು 13 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ನಾನು ಯಾಕಂದರೆ ಸಪ್ರೇಟಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ಗೆ ಓನ್ಲಿ ವೇಸ್ಟ್ ಪಾರ್ಟ್ ಕಡೆಗೆ ಬೆಲ್ಟ್ ಥರ ಅಟ್ಯಾಚ್ ಮಾಡ್ತೀನಿ. ಲುಕ್ ವೈಸು ಚೆನ್ನಾಗಿರುತ್ತೆ. ಇದನ್ನು ನೀವು ಸಪ್ರೇಟಾಗಿ ವೇರ್ ಮಾಡಿದಾಗ ಸ್ವಲ್ಪ ಲುಕ್ಕು ಚೆನ್ನಾಗಿರುತ್ತೆ. ಓನ್ಲಿ ಬಾಡಿ ಪಾರ್ಟ್ ಮಾತ್ರ ಸಪ್ರೇಟಾಗಿ ಕಾಣಿಸುತ್ತೆ. ಈ ಚೆಸ್ಟ್ ಪಾರ್ಟ್ ಕಡೆಗೆ ಏನಿದೆ ಈ ಪಾರ್ಟು, ಈ ಫ್ಯಾಬ್ರಿಕ್ ಮಾತ್ರ ಸ್ವಲ್ಪ ಸಪ್ರೇಟಾಗಿ ಕಾಣಿಸುತ್ತೆ ಆ್ಯಂಡ್ ವೇಸ್ಟ್ ಪಾರ್ಟಿಗೆ ಬೆಲ್ಟ್ ಅಟ್ಯಾಚ್ ಮಾಡಿದ್ರೆ ಲುಕ್ ವೈಸು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸಪ್ರೇಟಾಗಿ ಅಟ್ಯಾಚ್ ಮಾಡಿ ತೋರಿಸ್ಕೊಡ್ತೀನಿ, ಲುಕ್ ಚೆನ್ನಾಗಿರುತ್ತೆ. ಇವಾಗ ನಾನು ಫಸ್ಟು ಕಂಪ್ಲೀಟು ನೆಕ್ ಪಾರ್ಟ್ ಏನಿದೆ ಅದನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ.
ನಾನು ಫಸ್ಟಲ್ಲೇ ಹೇಳಿದೆ ಅಲ್ವಾ, ಕಂಪ್ಲೀಟು ಸ್ಟಿಚಿಂಗು ಕೂಡ ತೋರಿಸ್ಕೊಡ್ತೀನಿ ಅಂತ. ಇದು ನಿಮಗೆ ನಾರ್ಮಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ ಅಂತಲೇ ನಾನು ಇದನ್ನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಓನ್ಲಿ ಇವಾಗ ನೆಕ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡ್ ತೊಗೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ನೀಟಾಗಿ ಒಂದೇ ಕಡೆ ಅಟ್ಯಾಚ್ ಮಾಡಿಕೊಂಡು ಪಿನ್ಸ್ ಇಟ್ಕೊಂಡು ನೀಟಾಗಿ, ಸೊ ಹೆಚ್ಚು ಕಮ್ಮಿ ಬರ್ತೀರಾ ನೀಟಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇದು ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿದಾಗ ಪಿನ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ನೀವು ಮೇನ್ ಫ್ಯಾಬ್ರಿಕ್ಕು ಫಸ್ಟಲ್ಲಿ ಕಟ್ ಮಾಡ್ತೀವಲ್ಲ, ಅದು ಕಟ್ ಮಾಡಿದಾಗ ನೆಕ್ ಪಾರ್ಟು ಕಟ್ ಮಾಡ್ಕೋಬಾರ್ದು. ಈ ರೀತಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಕಟ್ ಮಾಡಿಕೊಂಡ್ರೆ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಹೆಚ್ಚು ಕಮ್ಮಿ ಬರ್ತೀರಾ. ನೋಡಿ, ನಾನು ನೆಕ್ ಪಾರ್ಟು ಸ್ಟಿಚಿಂಗ್ ಮಾಡಿದ್ದೀನಿ. ಜಸ್ಟ್ ಇವಾಗ ಇದನ್ನು ಆಪೋಸಿಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಡಿಸೈನ್ ಎಲ್ಲನೂ ಅಷ್ಟೇ ನೀಟಾಗಿ ಈ ರೀತಿ ಒಳಗಡೆಗೆ ಇರುತ್ತಲ್ವ ಅದನ್ನು ಓಪನ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಾಂದರೆ ಇದ್ರ ಮೇಲೆ ನೀಟಾಗಿ ಐರನ್ ಮಾಡಿಕೊಂಡ್ರೂ ಆಗುತ್ತೆ. ಬಟ್ ನಾನು ಇಲ್ಲಿ ಇದ್ರ ಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ಸ್ಟಿಚಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫಿನಿಶಿಂಗು. ಅದಕ್ಕೆ ನಾನು ಇದ್ರ ಮೇಲೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಜಸ್ಟ್ ನೀಟಾಗಿ ಇದನ್ನು ಕಂಪ್ಲೀಟಾಗಿ ಫಿನಿಶಿಂಗ್ ಕರೆಕ್ಟಾಗಿ ಬರೋ ಥರ ಡಿಸೈನ್ ಪಾರ್ಟು, ಸೊ ಒಳಗಡೆಗೆ ಇರತ್ತಲ್ಲ ಫ್ಯಾಬ್ರಿಕ್, ಇದೆಲ್ಲ ಮೇಲ್ಗಡೆಗೆ ಬರೋ ಥರ ಇಟ್ಕೊಂಡು, ನೋಡಿ ನಾನು ಇದನ್ನು ಪಿನ್ ಥರ ಇದೆ ಅದನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡೂ ಅಷ್ಟೇ ಎರಡೂ ಪಾರ್ಟ್ಸೂ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಓನ್ಲಿ ನೆಕ್ ಪಾರ್ಟ್ ಮಾತ್ರ. ನೆಕ್ ಪಾರ್ಟ್ ಅಟ್ಯಾಚ್ ಮಾಡಿಕೊಂಡು ಅದನ್ನು ಆಪೋಸಿಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡ್ ನಾರ್ಮಲ್ ಆಗೇ ಇರುತ್ತೆ, ಅದು ಲೆಂತು ಏನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಫ್ರಂಟ್ ಸೈಡ್ಗೆ ನಾನು ಟಕ್ಸು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 3.4 ಇಂಚಸ್ಗೆ ಮಾರ್ಕ್ ಮಾಡಿದೆ. ಈ ರೀತಿ ಫ್ರಂಟ್ ಸೈಡ್ಗೆ ಮತ್ತು ಇದು ಟಕ್ಕೆಲ್ಲ ಆದಮೇಲೆ ಬೆಲ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಬೆಲ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ಟಕ್ ಲೆಂತ್ ಬಂದು 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಎರಡೂ ಕಡೆನೂ ಸೇಮ್ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. 2.5 ಇಂಚಸ್ಗೆ ನೋಡಿ, ಈ ಕಡೆ 2.5 ಈ ಕಡೆ 2.5 ನೀಟಾಗಿ ಮಾರ್ಕ್ ಮಾಡಿಕೊಂಡು ಎರಡೂ ಟಕ್ಸೂ ಒಂದು 1 ಇಂಚ್ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡೂ ಟಕ್ಸೂ ನಾನು ತೋರಿಸ್ಕೊಡ್ತೀನಿ. ಈ ರೀತಿ ಲೈಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಕೂಡ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ 1 ಇಂಚ್ ಬರುತ್ತೆ, ಆ ಕಡೆ ಒಂದು 1/2 ಇಂಚು ಈ ಕಡೆ ಒಂದು 1/2 ಇಂಚ್ ಲೈಟಾಗಿ ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ವೇರ್ ಮಾಡಿದಾಗ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರುತ್ತೆ ಆ್ಯಂಡ್ ಕಂಫರ್ಟ್ ಇರುತ್ತೆ. ಅದಕ್ಕೆ ಇದನ್ನು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಬೆಲ್ಟ್ ತೊಗೊಂಡಿದ್ದೀನಿ. ಬೆಲ್ಟ್ ಬಂದು 2 ಇಂಚಸ್ ತೊಗೊಂಡಿದ್ದೀನಿ. ಇದರ ವಿಡ್ತು ಇದು ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು. ಈ ಬಾಡಿ ಪಾರ್ಟ್ ಎಷ್ಟಿರುತ್ತೋ ಅಷ್ಟು ಲೆಂತ್ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಸೊ ಬೆಲ್ಟ್ ಪಾರ್ಟ್ ಮಾತ್ರ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೋದು. ನೋಡಿ, ನಾನು ಕಂಪ್ಲೀಟಾಗಿ ಬೆಲ್ಟು ಲೈನಿಂಗ್ ಎರಡೂ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬೆಲ್ಟ್ ಪಾರ್ಟು ನೀಟಾಗಿ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಫ್ರಂಟ್ ಸೈಡ್ದು ಅದಕ್ಕೆ ನೀಟಾಗಿ ಅಟ್ಯಾಚ್ ಆಗೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಸ್ಟಿಚಿಂಗ್ ಆದಮೇಲೆ ಇದ್ರ ಮೇಲೆ ಫ್ರಂಟ್ ಸೈಡು ಒಂದು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡೋದ್ರಿಂದ ಫ್ರಂಟ್ ಸೈಡ್ದು ಏನಿದೆ ಈ ಬೆಲ್ಟ್ ಪಾರ್ಟ್ದು ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅಟ್ಯಾಚು ಆಗುತ್ತೆ, ಚೆನ್ನಾಗಿರತ್ತೆ ಲುಕ್ ವೈಸು ಕೂಡ. ಅದಕ್ಕೆ ಫ್ರಂಟ್ ಸೈಡ್ ಮಾತ್ರ ಯಾವತ್ತೇ ಆಗಲಿ ಬೆಲ್ಟ್ ಅಟ್ಯಾಚ್ ಮಾಡಿದಾಗ ಸ್ಟಿಚಿಂಗ್ ಮಾಡ್ಕೋಬೇಕು. ನಾರ್ಮಲಾಗಿ ನಾವು ಲೆಹೆಂಗಾಸ್ಗೆ ಬೆಲ್ಟ್ ಯಾವ ಥರ ಅಟ್ಯಾಚ್ ಮಾಡ್ತೀವಿ, ಫ್ರಂಟ್ ಸೈಡು ಮತ್ತು ಒಂದು ಸ್ಟಿಚ್ ಹಾಕ್ತೀವಲ್ಲ, ಸೇಮ್ ಅದೇ ಥರನೇ ಇದಕ್ಕೂ ಕೂಡ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಈ ಬೆಲ್ಟ್ ಏನಿದೆ ಅದು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇವಾಗ ಸ್ಲೀವ್ಸ್ ತೋರಿಸ್ಕೊಡ್ತೀನಿ. ಸ್ಲೀವ್ಸ್ ನಾನು 2 ಫೋಲ್ಡಿಂಗ್ ಮಾಡಿದ್ದೀನಿ. ಒಂದು ಸ್ಲೀವ್ ತೋರಿಸ್ತೀನಿ, ಇನ್ನೊಂದು ಸ್ಲೀವ್ ಸೇಮ್ ಇದೆ ಮೆಥಡಲ್ಲೇ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಲೀವ್ ಲೆಂತು 7.5 ಇಂಚಸ್ ತೊಗೊಂಡಿದ್ದೀನಿ. ವಿಡ್ತ್ ಬಂದು 15 ಇಂಚಸ್ ತೊಗೊಂಡಿದ್ದೀನಿ. 2 ಫೋಲ್ಡಿಂಗ್ ಮಾಡಿಕೊಂಡು ಮತ್ತು ಇಲ್ಲಿ ನಾನು 6 ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. 2 ಫೋಲ್ಡಿಂಗ್ ಮಾಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಇದನ್ನು ನಾನು ಲೆಂತು ವಿಡ್ತೆಲ್ಲ ಹಾಕಿದ್ದೀನಲ್ಲ ಸ್ಕ್ರೀನ್ ಮೇಲೆ, ಇದು 2 ಫೋಲ್ಡಿಂಗ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಅದನ್ನು ನೋಡಿಕೊಂಡು ನೀವು ಈ ರೀತಿ ಚೆಕ್ ಮಾಡ್ಕೋಬೇಕು. 2 ಫೋಲ್ಡಿಂಗ್ ಆದಮೇಲೆ ನಾನು ಮೆಜರ್ಮೆಂಟ್ ಹಾಕಿರೋದು. ಇವಾಗ ನಾನು ಏನು ಮಾರ್ಕಿಂಗ್ ಮಾಡಿದ್ದೀನಿ 6 ಇಂಚಸ್ಗೆ, ಜಸ್ಟ್ ಈ 6 ಇಂಚಸ್ಗೆ ಏನು ಮಾರ್ಕ್ ಮಾಡಿದ್ದೀನಿ ಆ ಪಾರ್ಟ್ ಮಾತ್ರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಲೈಟಾಗಿ. ಕಂಪ್ಲೀಟಾಗಿ ಈ 6 ಇಂಚಸ್ಗೆ ಏನು ಮಾರ್ಕ್ ಮಾಡಿದ್ದೀನಿ, ಸೊ ಆ ಕಡೆ ಮಾರ್ಕಿಂಗ್ ಏರಿಯಾ ಇದೆಯಲ್ವ, ಸೊ ಆ ಕಡೆಯಿಂದ ಈ ಕಡೆ ಮಾರ್ಕ್ ಮಾಡಿದ್ದೀನಲ್ವ ಆ ಪಾಯಿಂಟ್ವರೆಗೂ ಪ್ಲೀಟ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇನ್ನೊಂದು ಸೈಡಲ್ಲೂ ಅಷ್ಟೇ ಸೇಮ್ ಅದೇ ಥರನೇ ಪ್ಲೀಟ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ಸ್ಟಿಚ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಥರನೇ ಇನ್ನೊಂದು ಕಡೆಯೂ ಅಷ್ಟೇ ನಾನು ಮಾರ್ಕಿಂಗ್ ಮಾಡಿದ್ದೀನಿ. 6 ಇಂಚಸ್ಗೆ ನಾನು ಮಾರ್ಕ್ ಮಾಡಿದೆ ಅಲ್ವಾ,
ಸೊ 2 ಡಾಟ್ಸ್ ಇಟ್ಟಿದೆ, ಅದು ನೀಟಾಗಿ ಕವರ್ ಆಗೋ ಥರ ಪ್ಲೀಟ್ಸು ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಎಷ್ಟು ಪ್ಲೀಟ್ಸ್ ಆಗುತ್ತೋ ಅಷ್ಟು ಪ್ಲೀಟ್ಸು ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೋಬೇಕು, ಇದು 10.5 11 ಇಂಚಸ್ ಇದ್ದರೆ ಆಗುತ್ತೆ. ಇಲ್ಲಿ ನಾನು 10.5 ಇಂಚಸ್ಗೆ ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಇದನ್ನು ಸ್ಲೀವ್ ಶೇಪ್ ತೆಗಿಬೇಕು. ನೋಡಿ, ನಾನು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. 2.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ ಶೇಪ್ ಏನಿದೆ ಅದನ್ನು ತೆಗ್ದಿದ್ದೀನಿ. ಆ್ಯಂಡ್ ಈ ಕಡೆ ಒಂದು 7.5 ಇಲ್ಲ 8 ಇಂಚಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಒಂದು 8 ಇಂಚಸ್ ಇದ್ರೂ ಆಗುತ್ತೆ. ಜಸ್ಟ್ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಸ್ಲೀವ್ ಏನಿದೆ ಅದು ರೆಡಿ ಆಯಿತು. ಜಸ್ಟ್ ಇದಕ್ಕೆ ಒಂದು ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಪಟ್ಟಿ ತೋರಿಸ್ಕೊಡ್ತೀನಿ. ಇದು ಪಫ್ ಸ್ಲೀವ್ ಅಂತ ಕರೀತಾರೆ, ಸೊ ಇಲ್ಲ ಪ್ಲೀಟೆಡ್ ಸ್ಲೀವ್ ಅಂತಲೂ ಕರೀತಾರೆ. ಜಸ್ಟ್ ಇದಕ್ಕೆ ಒಂದು ಪಟ್ಟಿ ಲೆಂತ್ ನೋಡಿಕೊಂಡು 2 ಇಂಚಸ್ ಈ ರೀತಿ ನೋಡಿಕೊಂಡು ಸೊ ಫೋಲ್ಡಿಂಗ್ ಮಾಡಿಕೊಂಡು ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪಟ್ಟಿ ಅಟ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಿ ನಾನು ಒಂದು 4 ಇಂಚಸ್ 3 ಇಂಚಸ್ ರೀತಿ ತೊಗೊಂಡಿದ್ದೀನಿ. ಸೊ ಅಂದಾಜು ಮೇಲೆ ನಾರ್ಮಲಾಗಿ ತೊಗೊಂಡಿದ್ದೀನಿ. ಈ ರೀತಿ ನೋಡಿಕೊಂಡು 2 ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಪಟ್ಟಿ ಏನಿದೆ ಅದು ಜಸ್ಟ್ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರಂಟ್ ಸೈಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ಸೇಮ್ ಬರುತ್ತೆ, ನಾನು ಅವಾಗೆ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡಿದೆ ಸೇಮ್ ಬರುತ್ತೆ. ಬಟ್ ಇದಕ್ಕೆ ಲೈನಿಂಗ್ ಏನೂ ಅಟ್ಯಾಚ್ ಮಾಡಿಲ್ಲ, ಜಸ್ಟ್ ಇದೇ ಫ್ಯಾಬ್ರಿಕ್ ಯೂಸ್ ಮಾಡಿ 2 ಫೋಲ್ಡಿಂಗ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಕಂಪ್ಲೀಟ್ ಸ್ಲೀವ್ ಏನಿದೆ ಅದು ರೆಡಿ ಆಯಿತು. ಸೊ ಇನ್ನೊಂದು ಸ್ಲೀವ್ ಕೂಡ ಇದೇ ಥರನೇ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಇವಾಗ 2 ಸ್ಲೀವ್ಸು ಇರತ್ತಲ್ವ, ಜಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನೇನು ನಾನು ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ, ಇದು ಕಂಪ್ಲೀಟಾಗಿ ಸ್ವಲ್ಪ ಬೇಸಿಕ್ಕು ಅಂತ. ಈ ಬಾಡಿ ಪಾರ್ಟ್ ಎರಡೂ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಶೋಲ್ಡರ್ ಪಾರ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಶೋಲ್ಡರ್ ಪಾರ್ಟು ಮತ್ತು 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಸೆಟ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗುತ್ತೆ. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸೆಟ್ ಫಿಟ್ಟಿಂಗ್ ಮಾಡಿದಾಗ ಇದು ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಸೊ ಆವಾಗ ಬಾಟಮ್ ಪಾರ್ಟು ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಬಾಟಮ್ ಪಾರ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಬಾಡಿ ಪಾರ್ಟ್ಗೆ ಮತ್ತು ಸ್ಲೀವ್ಸ್ಗೆ ಆಗಿ ಮಿಕ್ಕಿರೋ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನು ನಾನು ಬಾಟಮ್ ಪಾರ್ಟ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಇದನ್ನು 2 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಮೆಜರ್ಮೆಂಟು ಏನೂ ಬೇಕಾಗಿಲ್ಲ, ಜಸ್ಟ್ ಈ ಬಾಡಿ ಪಾರ್ಟ್ ಇರತ್ತಲ್ವ ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಎಷ್ಟು ಪ್ಲೀಟ್ಸು ಬೇಕಾಗುತ್ತೋ ಅದನ್ನು ನೋಡಿಕೊಂಡು ಅದು ಅಂದಾಜು ಮೇಲೆ ಗೊತ್ತಾಗುತ್ತಲ್ವ, ಜಸ್ಟ್ ಅದನ್ನು ನೋಡಿಕೊಂಡು ಪ್ಲೀಟ್ಸು ಅಡ್ಜಸ್ಟ್ ಆಗೋ ಥರ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸೊ 2 ಪೀಸಸ್ಸೂ ಅಷ್ಟೇ, ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡೂ ಅಷ್ಟೇ ನೀಟಾಗಿ ಇದೇ ಥರನೇ ಪ್ಲೀಟ್ಸು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಇನ್ನೊಂದು ಪಾರ್ಟು ಕೂಡ ಸೇಮ್ ಅದೇ ಥರನೇ ಪ್ಲೀಟ್ಸು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 2 ಪೀಸಸ್ಸು ನೀಟಾಗಿ ಸೈಡಲ್ಲಿ ಅಟ್ಯಾಚ್ ಮಾಡಿಕೊಂಡು ಈ ಕಡೆ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಅಷ್ಟೇ ವೇಸ್ಟ್ ಪಾರ್ಟ್ ಕಡೆಗೆ ಒಂದು 1 ಇಂಚು ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಜಸ್ಟ್ ಇದನ್ನು ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದು ಡ್ರೆಸ್ ಏನಿದೆ ಅದು ರೆಡಿ ಆಗುತ್ತೆ. ಇದಕ್ಕೆ ನಾನು ಬ್ಯಾಕ್ ಸೈಡು ಕಟ್ಕೊಳ್ಳೋದಕ್ಕೆ ಥ್ರೆಡ್ಸು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು, ಬೇಕು ಅಂದರೆ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.